ನೋಡ್ತಾ ಇದ್ದೀವಿ. ಎಸ್ಎಂ ಕೃಷ್ಣ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಅವರ ಜನನ, ಅದು ಅವ್ರ ಹುಟ್ಟೂರು, ಅವರ ತಂದೆ ತಾಯಿ ಸಮಾಧಿ ಕೂಡ ಅಲ್ಲೇ ಇದೆ. ಹಾಗಾಗಿ ನಾಳೆ ಸೋಮನಹಳ್ಳಿಯಲ್ಲೂ ಕೂಡ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯನ್ನ ಅಲ್ಲೇ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಎಸ್ಎಂ ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ನೀರವ ಮೌನ ಅಂತಿದ್ವಲ್ಲ, ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎಸ್ಎಂ ಕೃಷ್ಣ ಅವರ ಹುಟ್ಟೂರಿನಿಂದಲೇ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಎಸ್ಎಂ ಕೃಷ್ಣ ಅವರ ಅಗಲಿಕೆ ಇಡೀ ರಾಜ್ಯ, ಎಲ್ಲ ಪಕ್ಷಗಳಿಗೂ ಕೂಡ ನುಂಗಲಾರದ ತುಪ್ಪ, ತುಂಬಲಾರದ ನಷ್ಟ. ಬಟ್ ಹುಟ್ಟೂರು ಹೇಗಿದೆ ಸನ್ನಿವೇಶ, ಪರಿಸ್ಥಿತಿ? ಶ್ರುತಿ, ರಾಜ್ಯದ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ ಆಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಎಸ್ಎಂ ಕೃಷ್ಣ ಅವರ ನಿಧನದಿಂದಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನೀರವರ ಮೌನ ಆವರಿಸಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ನಿಜಕ್ಕೂ ಕೂಡ ನೀರವ ಮೌನ ಆವರಿಸಿದೆ. ಈ ಒಂದು ದೃಶ್ಯ ಅಂದರೆ ನೀವು ನೋಡ್ತಾ ಇದ್ದೀರಿ, ಇದು ಅವರ ಹಳೆ ಮನೆ. ಅವರು ಹುಟ್ಟಿದ್ದು ಹಾಗೂ ಬಾಲ್ಯ ಒಂದಷ್ಟು ವರ್ಷಗಳ ಕಾಲ ಕಳೆದಿದೆ ಮನೆಯಲ್ಲಿ. ಇದಾದ ನಂತರ ಏನು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಒಂದು ಮನೆ ಇದೆ, ಅಲ್ಲಿ ಹೋಗ್ತಾರೆ. ಇದು ಅವರ ಹುಟ್ಟಿದ ಮನೆ. ಇದು ಇಲ್ಲಿ ಈಗ ಸದ್ಯಕ್ಕೆ ಅವರ ಚಿಕ್ಕಪ್ಪನ ಕುಟುಂಬ ಈಗ ವಾಸ ಇರುವಂಥದ್ದು. ಈಗ ನಿಜಕ್ಕೂ ಕೂಡ ಇಡೀ ಊರಿನಲ್ಲಿ ನೀರವ ಮೌನ ಆವರಿಸಿದೆ. ಇಡೀ ರಾಜ್ಯ ಕಂಡಂತಹ, ದೇಶ ಕಂಡಂಥ ಮುತ್ಸದ್ದಿ ರಾಜಕಾರಣಿ ತಮ್ಮೂರಿನವರು ಅಂತ ಹೇಳ್ಕೊಳ್ಳೋದಕ್ಕೆ ಈ ಊರಿನವ್ರಿಗೆ ಹೆಮ್ಮೆ. ಅಂಥದ್ರಲ್ಲಿ ಈಗ ಏನು ಅವ್ರನ್ನ ಕಳ್ಕೊಂಡಿರೋದು ಇಡೀ ಕುಟುಂಬ ಆಗ್ಬೋದು, ಜೊತೆಗೆ ಇಡೀ ಅವರ ಊರಿನವ್ರಿಗೆ ಒಂದು ಏನೋ ಒಂದು ಆಘಾತ ತರಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಊರಿನ ಬಗ್ಗೆ ಎಸ್ಎಂ ಕೃಷ್ಣ ಅವ್ರಿಗೆ ಯಾವ ರೀತಿ ಅಭಿಮಾನ ಇತ್ತು? ತುಂಬ ಅಭಿಮಾನ ಇತ್ತು. ಮುಂದೆ ದೇವರಾಜ ಅರಸು ಅವರು ಇದಾಗಿದ್ದಾಗ, ಮುಖ್ಯಮಂತ್ರಿ ಆದಾಗ, ಅಲ್ಲಿ ನಮ್ಮನ್ನ ಇಂಡಸ್ಟ್ರಿ ಮಾಡಬೇಕು ಕಲ್ಲಳ್ಳಿ ಇದರಲ್ಲಿ ಅಂತ ಮಾಡ್ಕೊಂಡಿದ್ರು. ಅದಕ್ಕೆ ಕೃಷ್ಣರು ಒಪ್ಪಲಿಲ್ಲ. ನನ್ನ ಊರಿನಲ್ಲಿ ಸೋಮನಹಳ್ಳಿ ಇಂಡಸ್ಟ್ರಿ ಮಾಡಬೇಕು, ಸುಮಾರು ಜನಕ್ಕೆ ನಾವು ಇದು ಮಾಡಬೇಕು, ಸಹಾಯ ಆಗಬೇಕು ಅಂದ್ಬಿಟ್ಟು ಇಂಡಸ್ಟ್ರಿ ಎಲ್ಲ ಕೃಷ್ಣರೇ ಮಾಡಿದ್ರು. IT ಇಂಡಸ್ಟ್ರಿ ಎಲ್ಲ ಕೃಷ್ಣರೇ ಮಾಡಿದ್ರು. ತುಂಬ ಒಳ್ಳೆ ತಂದೆ ನಡ್ಕೊಂಡ್ರು. ದೇವಸ್ಥಾನಗಳು ಊರಿಗೆ ಅಭಿವೃದ್ಧಿ ಮಾಡೋಕ್ಕೆಲ್ಲ ಇದನ್ನು ವ್ಯವಸ್ಥೆ ಮಾಡಿದ್ರು. ಊರಿಗೆ ಬಂದಾಗ ಯಾವ ರೀತಿ ನಡ್ಕೊಳ್ತಿದ್ರು? ನಿಮ್ಮ ಜೊತೆ ಎಲ್ಲ ಯಾವ ರೀತಿ ಇರ್ತಿದ್ರು? ನಾವು ಹೋದಾಗ ಜನಗಳು ಸೇರ್ಕೊಬಿಡ್ತಿದ್ರು. ನಾವೇ ಹೋಗಿ ಅವ್ರ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ, ಬೇರೆ ಯಾರು ಇರಬೇಕಲ್ಲ ಅಂದ್ಬಿಟ್ಟು ನಾವು ಅಜ್ಜೆ ಹೋಯ್ತಿಲ್ಲ. MLAಗಳು ಅವರು ಇವರು ಎಲ್ಲ ಸೇರ್ಕೊತಿದ್ರು. ಆದರೆ ನಾವು ದೂರದಿಂದ, ಹತ್ರ ಇದ್ದರೆ ಅವ್ರು ನಮಸ್ತೆ ಮಾಡುವ, ಇದೆ ದೂರದಿಂದ ನಮಸ್ತೆ ಮಾಡಿಬಿಟ್ಟು ಅವ್ರು ಹೋಗುವವರೆಗೂ ಇರುವ. ಕಳ್ಕೊಬಿಟ್ಟು ನಿಜವಾಗ್ಲೂ ಕಳ್ಕೊಂಡು. ನನ್ನ ಸೋದರ ಮಾವ ಅವರು ನಮ್ಮನ್ನೆಲ್ಲ ಇದು ಮಾಡಿದ್ರು ಚಿಕ್ಕದ್ರಿಂದ. PSV ಅಂತ ಒಂದು ಫಸ್ಟು ಅವರು ಚುನಾವಣೆಗೆ ನಿಂತ್ಕೊಂಡ್ರು. ಆವಾಗ ನಾವೆಲ್ಲ ಚಿಕ್ಕವರು, ಆವಾಗಲೇ ಕ್ಯಾನ್ವಾಸ್ ಮಾಡ್ತಿದ್ದೆ ನಾನು. ಆವಾಗಿಂದು ಕ್ಯಾನ್ವಾಸ್ ಮಾಡಿದ್ದೆ ನಾವು. ಆಗ ಸ್ಕೂಲ್ಗೆ ಹೋಗ್ತಿದ್ದೆವು ನಾವು, ಇಲ್ಲೇ ಸೋಮನಹಳ್ಳಿಯಲ್ಲೇ ಸ್ಕೂಲ್ಗೆ ಹೋಗ್ತಿದ್ದೆ. ಅಜ್ಜಿ ಮನೆ ಇದು. ಹೋಗ್ತಿದ್ದೆ. ಆವಾಗಿಂದ ಯಾವ ಎಲೆಕ್ಷನಾಗ ನಿಂತ್ಕೊಂಡ್ರು ಕೂಡ ನಾನು ಕ್ಯಾನ್ವಾಸ್ ಮಾಡ್ತಿದ್ದೆ. ಪ್ರತಿಯೊಂದರಲ್ಲಿ ಕ್ಯಾನ್ವಾಸ್. ಅಷ್ಟು ಅಭಿಮಾನ ಅವರು. ನಮ್ಮೆಲ್ಲನೂ ಪ್ರೀತಿ ವಿಶ್ವಾಸ ನೋಡ್ಕೊತಿದ್ರು. ತುಂಬ ಇದಾಗಿದ್ದರು. ಅವರೇನು ನಮಗೆ ಮಾಡಿಕೊಡ್ದೇ ಇರೋ ಚಿಂತೆ ಇಲ್ಲ. ಅವ್ರು ಇರಬೇಕಾಗಿತ್ತು ಇನ್ನೊಂದಷ್ಟು ವರ್ಷ ಅಂತ ಅಷ್ಟೇ. ನಮಗೇನು ಮಾಡಲಿಲ್ಲ, ಮಾಡದೇ ಇರೋ ಪರವಾಗಿಲ್ಲ ಅವರು. ಸರ್, ನೀವೇನು ಹೇಳ್ತೀರಿ? ಜೊತೆಗೆ ನೀವು ಯಾವಾಗ ಕೊನೆಯದಾಗಿ ಅವ್ರನ್ನ ಭೇಟಿ ಮಾಡಿದ್ದು? ನಾನು ಈ ಸೋಮನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಈ ಹುಟ್ಟೂರು ಸೋಮನಹಳ್ಳಿ ಅಂತ ಹೇಳಿದ್ರೆ ಈ ದೇಶದಲ್ಲೇ ಈ ಒಂದು ಸೋಮನಹಳ್ಳಿ ಅನ್ನೋ ಒಂದು ಗ್ರಾಮನ ಒಂದು ಮೇರು ಮಟ್ಟಕ್ಕೆ ತಗೊಂಡೋದಂಥವ್ರು. ಅವರು ಕರುನಾಡು ಕಂಡ ಸೃಜನಶೀಲ ರಾಜಕಾರಣಿ, ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥವ್ರು. ಅವರು ರಾಜಕಾರಣದಲ್ಲಿ ಅಜಾತ ಶತ್ರುಗಳಾಗಿದ್ದಂಥವ್ರು. ಮತ್ತು ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಅವರದೇ ಆದಂಥ ಒಂದು ದೂರದೃಷ್ಟಿನ ಇಟ್ಕೊಂಡು ರಾಜಕಾರಣ ಮಾಡಿದಂಥವ್ರು. ನಾವು ಆ ಊರಲ್ಲಿ ಅವರು ಬಿಟ್ಟು ಹೋದಂಥ ಅವರು ಈಗ ಒಂದು ಊರಿನಲ್ಲಿ ಬಿಟ್ಟು ಹೋದಂಥ ಇದರಲ್ಲಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಪುಣ್ಯನೇ ಅಂತ ಅನ್ಕೋತೀನಿ. ಅವರು ಎಸ್ಎಂ ಕೃಷ್ಣ ನಿಧನಕ್ಕೆ ವಿಜೇಂದ್ರ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಎಸ್ಎಂ ಕೃಷ್ಣ ನಿಧನ ಬಹಳ ನೋವು ತಂದಿದೆ, ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾದಂಥದ್ದು.
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಂತಾಪ ಸೂಚಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲ ರಾಜಕೀಯ ಗಣ್ಯರೇ ಬೆಳಗಾವಿಯಲ್ಲಿದ್ದಾರೆ ಅಧಿವೇಶನ ಇರೋ ಕಾರಣದಿಂದ. ಹಾಗಾಗಿ ಕೆಲವರು ಆಲ್ರೆಡಿ ಹೊರಟಿದ್ದಾರೆ ಬೆಂಗಳೂರು ಕಡೆಗೆ, ಇನ್ನೂ ಕೆಲವರು ಅಲ್ಲಿಂದ ಹೊರಡಬೇಕಾಗಿದೆ. ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ SM ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಭಾಳ ನೋವು ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ SM ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಮಾಜಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ SM ಕೃಷ್ಣರವರು. ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ. ಈಗ ತಾನೇ ಹಿರಿಯರಾಗಿರ್ತಕ್ಕಂಥ HK ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು. ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು SM ಕೃಷ್ಣ ಅವರ ನಿಧನಕ್ಕೆ ಹಲವು ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ. SM ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಒಂದ್ ಕಡೆ ಆಗ್ತಾ ಇದೆ. ಮನೆಯ ಮುಂದೆ ಪೆಂಡಾಲ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ಗಣ್ಯರ ಆಗಮನ ಕೆಲವೇ ಕ್ಷಣಗಳಲ್ಲೂ ಕೂಡ ಆಗಲಿದೆ. ಸುತ್ತೂರು ಶ್ರೀಗಳು SM ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆದುಕೊಂಡು ಅವ್ರನ್ನ ನೆನಪು ಮಾಡಿಕೊಂಡು ಒಂದೆರಡು ಮಾತಾಡ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಧ್ರುವತಾರೆಯಂತೆ ಬೆಳಗಿದ ಮಾನ್ಯ ಶ್ರೀ SM ಕೃಷ್ಣ ಅವರು ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ. ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು, ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು, ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು, ಆದರ್ಶಪ್ರಾಯವಾದಂತಹದ್ದು. ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಾಯವಾದಂತಹದ್ದು. ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸಿದಂಥವರಲ್ಲ. ತತ್ವನಿಷ್ಠೆಗಳಿಗೆ ಬದ್ಧರಾಗಿದ್ದಂಥವರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ